ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಎಂತ ಹೇಳೋದು? ತಿಂಡಿ ಅಂತ ಇವತ್ತು ನಮಗೆ ಇಡ್ಲಿ. ಇಡ್ಲಿ ಅಲ್ಲ, ಹಲಸಿನಕಾಯಿದ ಕಡಬು. ನಾನು ಇವತ್ತು ತಿಂಡಿ ನಿನ್ನೆ ರಾತ್ರಿನೇ ಮಾಡಿಟ್ಟಿದ್ದೇನೆ. ಅದು ಹಲಸಿನ ಹಣ್ಣಿತ್ತಲ್ಲ ಮೊನ್ನೆ, ಅದರ ಕಡಬನ್ನು ಮಾಡಿದ್ದೇನೆ. ರಾತ್ರಿ ಮಾಡಿಟ್ಟಿದ್ದು, ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡಲಿಕ್ಕೆ ಇರಲಿಲ್ಲ. ನಾನು ಹಲಸಿನ ಹಣ್ಣಿನ ಕಡಬನ್ನು ಯಾವ ರೀತಿ ಮಾಡಿದ್ದೇನೆ ಅದರ ವಿಡಿಯೋನ ಕೂಡ ಇದರಲ್ಲಿ ಶೇರ್ ಮಾಡ್ತೇನೆ. ತಿಂಡಿ ತಿನ್ನಬೇಕು. ತಿಂಡಿ ಆದ ನಂತರ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ. ಎಂತ ತಿಂಡಿ ನಮ್ಗೆ ಇವತ್ತು? ಗೊತ್ತಿಲ್ಲ. ಹಲಸಿನ ಹಣ್ಣಿನ ಕಡ್ಬು. ಹೆಂಗೆ ಮಾಡೋದು ನಾವು ಅದನ್ನು? ಉಪ್ಪು ಹಾಕದ? ಬರೀ ಉಪ್ಪು ಮಾತ್ರ ಹಾಕದ? ಅಲ್ಲ, ಇನ್ನೊಂದು ಅದು ಹಾಕಿ. ಮೊನ್ನೆ ಉಳಿದ ಹಲಸಿನ ಹಣ್ಣನ್ನು ನಾನೀಗ ಕಡಬು ಮಾಡಲಿಕ್ಕೆ ಕಲ್ಲಲ್ಲಿ ಕಡಿತಾ ಇದ್ದೇನೆ. ಇದನ್ನು ಕೆಲವರು ಮಿಕ್ಸಿಯಲ್ಲೆಲ್ಲ ಕಡಿತಾರೆ, ಅದು ಅಷ್ಟೊಂದು ರುಚಿಯಾಗಿ ಬರುವುದಿಲ್ಲ, ಚೆನ್ನಾಗಿ ಕೂಡ ಆಗೋದಿಲ್ಲ. ನಾವು ಹಾಗಾಗಿ ಇದನ್ನು ಕಲ್ಲಲ್ಲಿ ಕಡಿಯೋದು. ಕಲ್ಲಲ್ಲಿ ಕಡಿದ್ರೆ ಟೇಸ್ಟು ಒಳ್ಳೆದಿರ್ತದೆ ಮತ್ತು ಒಳ್ಳೆ ಗಟ್ಟಿಯಾಗಿ ಕಡಿಬೇಕು. ಹಲಸಿನ ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ಗಟ್ಟಿಯಾಗಿರಬೇಕು. ಹಾಗಾಗಿ ಕಲ್ಲಲ್ಲಿ ಕಡಿಲಿಕ್ಕೆ ಈಸಿ ಆಗ್ತದೆ. ನಾನು ಇದು ಅಕ್ಕಿಯನ್ನು ಒಂದು 3-4 ಗಂಟೆ ಹೊತ್ತು ನೆನೆಸಿ ಇಟ್ಟಿದ್ದೇನೆ. ಸ್ವಲ್ಪ ಸ್ವಲ್ಪ ಹಲಸಿನ ಹಣ್ಣನ್ನು ಇದಕ್ಕೆ ಹಾಕ್ಕೊಂಡು ಕಡಿಯೋದು. ನಾನೀಗ ಇದಕ್ಕೆ ಕಾಯಿ ಹಾಕ್ಕೊಳ್ತಾ ಇದ್ದೇನೆ. ಒಂದು ತೆಂಗಿನಕಾಯಲ್ಲಿ ಅರ್ಧ ಕಾಯಿಯನ್ನು ಇದಕ್ಕೆ ಹಾಕಿದ್ದೇನೆ. 1 ಲೋಟ ಅಕ್ಕಿ ಹಾಕಿದ್ದೇನೆ. ಹಾಗೆ ಅದಕ್ಕೆ 1 ಏಲಕ್ಕಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಕಡ್ದಾದ್ಮೇಲೆ ಸ್ವಲ್ಪ ಸ್ವಲ್ಪ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಕಡಿಬೇಕು. ಹಾಗೆ ಇದಕ್ಕೆ ನೋಡಿ, ನಾನು 1 ಚಮಚ ಜೀರಿಗೆ ಕೂಡ ಹಾಕ್ತಾ ಇದ್ದೇನೆ. ಜೀರಿಗೆ ಯಾಕೆ ಹಾಕೋದು ಅಂತ ಹೇಳಿದರೆ, ಹಲಸಿನ ಹಣ್ಣನ್ನು ತಿಂದಾಗ ಕೆಲವರಿಗೆ ಎದೆ ಉರಿ ಬರ್ತದೆ. ಈ ಜೀರಿಗೆ ಹಾಕೋದ್ರಿಂದ ಎದೆ ಉರಿ ಎಲ್ಲ ಬರುವುದಿಲ್ಲ, ಹಾಗಾಗಿ ಹಾಕೋದು. ಹಾಗೆ ಏಲಕ್ಕಿ ಹಾಕೋದ್ರಿಂದ ಅದು ಹಲಸಿನ ಹಣ್ಣಿನ ನಾವು ಇಡ್ಲಿ ಮಾಡ್ತೇವಲ್ಲ, ಅದು ತುಂಬ ಪರಿಮಳ ಆಗ್ತದೆ. ನಾನೀಗ ಇದಕ್ಕೆ 2 ಚಮಚ ಉಪ್ಪು ಹಾಕ್ತೇನೆ. ಎರಡು ಚಮಚ ಹಾಕಿದರೆ ಸಾಕಾಗ್ತದೆ. ಕೊನೆಯಲ್ಲಿ ನೋಡಿಕೊಂಡು ಕಡಿಮೆ ಆದರೆ ಹಾಕ್ಕೊಳ್ಬೋದು. ಹಾಗೆ ಇದನ್ನು ಕಡಿಯುವಾಗ ನೀರು ಹಾಕ್ಕೊಳ್ಬಾರ್ದು, ಹಾಗೆ ಕಡಿಬೇಕು. ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರ್ತದೆ, ಅದೇ ಸಾಕಾಗ್ತದೆ ಕಡಿಲಿಕ್ಕೆ. ಹಾಗಾಗಿ ಕಲ್ಲಲ್ಲಿ ಕಡಿಲಿಕ್ಕೆ ಈಸಿ ಆಗ್ತದೆ. ಮಿಕ್ಸಿಯಲ್ಲೆಲ್ಲ ಕಡಿಲಿಕ್ಕೆ, ಗ್ರೈಂಡರಲ್ಲಿ ಕಡಿಲಿಕ್ಕೆ ಅದು ಕಷ್ಟ ಆಗ್ತದೆ. ಸ್ವಲ್ಪ ನೀರು ಹಾಕಿದರೆ ಮಾತ್ರ ಅದರಲ್ಲಿ ಈಸಿ ಆಗ್ತದೆ. ಆದರೆ ಕಲ್ಲಲ್ಲಿ ನೀರು ಹಾಕದೆ ನಾವು ಈಸಿಯಾಗಿ ಕಡಿಬೋದು. ನೋಡಿ, ಈಗ ಕಡ್ದಾಗಿದೆ. ಇದು ಕೆಲವು ಹಲಸಿನ ಹಣ್ಣು ಸಿಹಿ ಇರೋದಿಲ್ಲ. ಸಿಹಿ ಕಡಿಮೆ ಇದ್ದರೆ ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ನಾವು ಇಲ್ಲಿ ಬೆಲ್ಲ ಹಾಕಲಿಲ್ಲ, ಯಾಕಂದರೆ ಹಲಸಿನ ಹಣ್ಣು ಸಿಹಿ ಇತ್ತು, ಹಾಗಾಗಿ ಬೆಲ್ಲ ಹಾಕಲಿಲ್ಲ. ಇಷ್ಟು ಗಟ್ಟಿಯಾದರೆ ಸಾಕು. ಇಷ್ಟು ಟೇಸ್ಟ್ ಆಯಿತು. ಈಗ ಟೇಸ್ಟ್ ಆದಮೇಲೆ ನಾಳೆಗೆ ಇಡ್ಲಿ ಮಾಡೋದಲ್ಲ, ಇವಾಗಲೇ ಇದನ್ನು ಇಡ್ಲಿ ಮಾಡಿ ಇಡೋದು, ಬೆಳಿಗ್ಗೆ ತಿನ್ನೋದು. ಇದನ್ನು ಕಡ್ದು ಟೇಸ್ಟ್ ಉಂಟು. ಇದನ್ನು ಕಡ್ದು ಇಡ್ಲಿಕ್ಕಿಲ್ಲ, ನಾವು ಸೀದಾ ಇದನ್ನು ಬೇಯಿಸಬೇಕು. ಕೆಲವರು ಸಾಗುವಾನಿ ಎಲೆಯಲ್ಲಿ ಇದನ್ನು ಬೇಯಿಸ್ತಾರೆ. ನನಗೆ ಸಾಗುವಾನಿ ಎಲೆ ಸಿಗಲಿಲ್ಲ, ಹಾಗಾಗಿ ನಾನು ಇವತ್ತು ಬಾಳೆ ಎಲೆಯಲ್ಲಿ ಇದನ್ನು ಮಾಡ್ತೇನೆ. ಕೆಲವರು ಇಡ್ಲಿ ತಟ್ಟೆಗೆ ಹಾಕಿ ಮಾಡ್ತಾರೆ. ದೊಡ್ಡ ಕಲ್ಲ ಮಾತ್ರ ಈ ಗಲ್ಲೆಗೆ ಹಿಂಗೆ ರೌಂಡ್ ರೌಂಡ್ ತಿರ್ಸಿ ಇದನ್ನು ಹಿಂಗೆ ಮಾಡ್ಕೊ.
ಇದೀಗ ಇದಕ್ಕೆ ಉಪ್ಪು ಎಲ್ಲ ಸರಿಯಾಗಿದೆ. ಸರಿಯಾಗಿದೆ. ಈಗ ಟೇಸ್ಟ್ ಇನ್ನು ಲಾಸ್ಟ್ ಕೊನೆಯಲ್ಲಿ ಕಡ್ದೆಲ್ಲ ತೆಗೆದಾದ್ಮೇಲೆ ಇದಕ್ಕೆ ತೆಂಗಿನಕಾಯಿಯನ್ನ ಕಟ್ ಮಾಡಿ ಹಾಕಬೇಕು. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕಿ ಆಮೇಲೆ ಇದನ್ನ ಬೇಯಿಸುವಂಥದ್ದು. ಅದೆಂತ ಮಾಡೋದು ನಾವೀಗ? ಈಗ ಇಡ್ಲಿ ಮಾಡೋದು. ನಾಳೆ ತಿಂದು ನಾಳೆಗೆ ಟೇಸ್ಟ್ ಇತ್ತಕಂಬ. ನಾಳೆ ಟೇಸ್ಟ್ ಇತ್ತಕಂಬ. ಪಪ್ಪ ಟೇಸ್ಟ್ ಇತ್ತಕಂಬ. ನೀ ಟೇಸ್ಟ್ ಇತ್ತಕಂಬ. ನಾ ಟೇಸ್ಟ್ ಇತ್ತಕಂಬ. ಕಡಿಕೆ ತಂದು ಕಂಬ ನೋಡಿ. ಬಾಳೆ ಎಲೆಯಲ್ಲಿ ನಾವು ಮಾಡೋದಾದ್ರೆ ಬಾಳೆ ಎಲೆ ಎಲ್ಲ ಈ ರೀತಿ ಬೆಂಕಿಯಲ್ಲಿ ಬಾಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ನಾವು ಒಂದು ವೇಳೆ ಬೆಂಕಿಯಲ್ಲಿ ಹೀಗೆ ಬಾಡಿಸದೇ ಇದ್ರೆ ಅದು ಫೋಲ್ಡ್ ಮಾಡುವಾಗ ಹರಿದು ಹೋಗ್ತದೆ ಬಾಳೆ ಎಲೆ. ಹೀಗೆ ನಾವು ಬೆಂಕಿಯಲ್ಲಿ ಬಾಡಿಸ್ಕೊಂಡ್ರೆ ಅದು ಮಾಡುವಾಗ ಹರಿಯುವುದಿಲ್ಲ. ಹಾಗಾಗಿ ಹೀಗೆ ಬೆಂಕಿಯಲ್ಲಿ ಬಾಡಿಸ್ಕೊಳ್ಬೇಕು. ಎಲೆ ಎಲ್ಲ ಚೆನ್ನಾಗಿ ತೊಳಿಬೇಕು. ತೊಳೆದು ಆನಂತರ ಉರಿಸಿ ಅದನ್ನು ಬೆಂಕಿಯಲ್ಲಿ ಬಾಡಿಸಬೇಕು. ಇಡ್ಲಿ ಮಾಡೋ ಪಾತ್ರೆಯಲ್ಲಿ ನೀರಿಟ್ಟಿದ್ದೇನೆ. ನೀರು ಬಿಸಿ ಆಗಲಿ. ಆನಂತರ ಬಾಳೆ ಎಲೆಗೆ ಹಾಕಿ ಇಲ್ಲಿ ಇಡುವಂಥದ್ದು. ಈ ಹಿಟ್ಟಿಗೆ ಕಾಯಿಯನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಎಲೆಗೆ ಹಾಕಿ ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಇಲ್ಲಿ ನಾವು ಇದಕ್ಕೆ ಇಡುವ ಮುಂಚೆ ಇದರ ಮಿಡ್ಲಲ್ಲಿ ನಾವು ಏನಾದರೂ ಇಟ್ಕೊಳ್ಬೇಕು. ನೋಡಿ, ನಾನೀಗ ಈ ಬೌಲನ್ನು ಹೀಗೆ ಇಡ್ತೇನೆ. ಹೀಗೆ ಇಟ್ಟು ಅದರ ಸುತ್ತ ನಮಗೆ ಇದನ್ನು ಇಡ್ಲಿಕ್ಕಾಗ್ತದೆ. ಯಾವುದು ಹಲಸಿನ ಹಣ್ಣು ಇದು ಫೋಲ್ಡ್ ಮಾಡಿದ್ದನ್ನು ಬಾಳೆ ಎಲೆಯನ್ನು ಇಡ್ಲಿಕ್ಕಾಗ್ತದೆ. ನೋಡಿ, ಈ ರೀತಿ ಇಡಬೇಕು. ನೋಡಿ, ಇದನ್ನು ಈ ಥರ ಕೂಡ ಮಡಚಬಹುದು. ಆವಾಗ ನಾವು ಈಚೆಯಿಂದ ಹಾಗೆ ಮಡಚಿದ್ದು, ಈಗ ಈಚೆಯಿಂದ ಹೀಗೆ ಮಡಚಿದ್ದು. ಎರಡು ರೀತಿ ಕೂಡ ಮಡಿಸ್ಬೋದು. ನೋಡಿ, ಎಲ್ಲ ಆಯಿತು. ಇದನ್ನು ಹೀಗೆ ಮುಚ್ಚಿ ಇನ್ನೊಂದು 3/4 ಗಂಟೆ ಇದನ್ನು ಬೇಯಿಸಬೇಕು. ಆನಂತರ ರೆಡಿ ಆಗ್ತದೆ. ಇನ್ನು ನಾಳೆ ಬೆಳಿಗ್ಗೆ ತಿನ್ನುವಂಥದ್ದು. ನೋಡಿ, ಅರ್ಧ ಗಂಟೆ ಆಗಿ ಇದೀಗ ಬೆಂದಿದೆ. ನೋಡಿ, ಬಿಸಿ ಬಿಸಿ ಉಂಟು. ಇದನ್ನು ಇನ್ನು ನಾಳೆ ತಿನ್ನೋದು. ನೋಡಿ, ಬೆಳಿಗ್ಗೆ ಹಲಸಿನ ಹಣ್ಣಿನ ಕಡಬು ಈ ರೀತಿಯಾಗಿದೆ. ನಮಗೆ ಇವತ್ತು ಬೆಳಗಿನ ತಿಂಡಿಗೆ ಇದೆ. ನೋಡಿ ಹೀಗಾಗಿದೆ ಅಂತ. ಬಾಯಲ್ಲಿ ನೀರು ಬರ್ತದೆ ನೋಡಿದರೆ. ಹಾಗೆ ಅದರ ಜೊತೆಗೆ ನಾನು ಕೆಂಪು ಚಟ್ನಿ ಮಾಡಿದ್ದೇನೆ. ಖಾರ ಹಾಕಿ ಕೆಂಪು ಚಟ್ನಿ ಮಾಡಿದ್ದೇನೆ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಖಾರ ಜಾಸ್ತಿ ಹಾಕಿದರೆ ಇದ್ರ ಜೊತೆ ಹಲಸಿನ ಹಣ್ಣಿನ ಕಡಬಿನ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಚಟ್ನಿ ಬೇಕಾ? ಸರಿ, ನೀನು ಹೇಳು, ನಾನೆಂತ ಹೇಳು. ಅದೆಂತ ಕೈಯಲ್ಲಿ? ಸ್ಕೂಲ್ ಯಾವಾಗ ನಿಂಗೆ? ಶನಿವಾರ. ಶನಿವಾರವ? ಯಾರು ಹೇಳಿ ಶನಿವಾರ ಅಂತ? ಪಪ್ಪನ? ನಾಳೆ ಹೋಗ್ಲಿಕ್ಕೆ ಉಂಟು ಸ್ಕೂಲಿಗೆ ನಮಗೆ. ಯಾಕೆ? ನಾಳೆ ರಜೆ. ಹೌದಾ? ಅಡ್ಮಿಷನ್ ಮಾಡೋದು ಬೇಡವಾ? ಹೌದು. ಎಂತ ವರ್ಷ ಇಡೀ ಇಲ್ಲೇ ಕೂತ್ಕೊಳ್ಳುದ ಮನೆಯಲ್ಲಿ? ಸ್ಕೂಲಿಗೆ ಹೋಗ್ಲಿಕ್ಕಿಲ್ವಾ? ಹಾಂ, ಎಂತ ಇಲ್ಲ, ಬಾಯಿಗೆ ಹಾಕ್ಬಾರ್ದಲ್ಲ. ಯಾಕೆ? ಆಟ ಆಡಿ ಸಾಕಾಗ್ಲಿಲ್ವಾ? ಇಲ್ಲ. ಹಾಯ್ ಹಾಯ್, ನಮ್ಮ ಚಾನಲ್ಗೆ ನಮ್ಮ ವಿಡಿಯೋರಿಗೆ ನಮ್ಮ ಚಾನಲ್ಗೆ ಬೆಳಗ್ಗೆ ತಿಂಡಿ ಇದು ರಾತ್ರಿಗೆ ಉಪ್ಪು ಮತ್ತೆ ಮೆಣಸಿನ್ಕಾಯಿ ಹಾಕೋದು. ಆಮೇಲೆ
ತಿಂಡಿ ಆದ್ಮೇಲೆ ಕಡೆಗೆ ಹೀಗೆ ಮಾಡಿರ್ತೀನಿ. ಇದು ನನ್ನ ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.